ಗೈಸ್ ಈಗ ನಮ್ಮ ಸಮರ್ಥವ್ರ ಕಾಲೇಜ್ ನೋಡೋ ಹೊರತಕ್ಕೆ ಚಪ್ಪಲಿ ಕಿತ್ತ ಸರಿಯಾಗಿ ಅದಕ್ಕೆ ಹೇಳ ಅಪ್ಪಿ ಹೇಗೆ ಜಾಕೆಟ್ ತಗೊಂಡು ನೋಡ್ರಿ ಗೈಸ್ ಕಷ್ಟಪಟ್ಟು ಏನೋ ಒಂದು ದುಡ್ಡು ಕೊಡಿಸಿ ತಗೊಂಡಿರ್ತೀವಿ ತಗೊಂಡು ಹೋಗ್ಬಿಡ್ತಾರೆ. ಒಳಗೆ ಶರ್ಟ್ ವೈಟ್ ಪ್ಯಾಂಟ್ ಚಂದ ಐತೆ. ಆಮೇಲೆ ಕ್ರಾಕ್ಸ್ ಹಾಕೊಂಡೋಗ ಕ್ರಾಕ್ಸ್ ತಗೊಂಡು ಅದು ನೋಡೆ. ಓಕೆ ಗೈಸ್ ಈಗ ಚಾ ಕುಡಿಯೋಕೆ ಹೊಂಟೇವಿ. ಬಾಯ್ ಗೈಸ್. ಫೈನಲಿ ನಮ್ಮ ಹುಡುಗ ಬಂದ ಊರಿಂದ. ಅವಾಗೇನು ಆಗ್ತಿಲ್ಲ ನಮ್ಮ ಕೈ ಕೊಟ್ಟ ನನ್ನ ಬ್ಯಾಗ್. ಅದು ಬಿಡಲಿ ಡೈಲಾಗ್ ಬಿಡಲಿ. ನನ್ನ ಮಗ ಕರ್ಕೊಂಡು ಹೋಗಿ ಬಂದ್ರೆ ಇವ್ನ ಬ್ಯಾಗು ಎಲ್ಲ ನಾವು ಹೊತ್ಕೊಂಡು ಬರಬೇಕು. ಅದಕ್ಕಂತಾನೆ ಕೂಲಿ 50 ರೂಪಾಯಿ ಕೊಟ್ಟ ಮಗ. ನೋಡ್ರಿ ಫ್ರೆಂಡ್ಸಿಗೆಲ್ಲ ದುಡ್ಡು ಕೊಟ್ಟು ಬ್ಯಾಗ್ ತಗೊಬರಕ್ಕೆ ಹೇಳ್ತಾರೆ. ಇಂಥವ್ರು ಇರ್ತಾರೆ ಭೂಮಿ ಮೇಲೆ ಕಟ್ನ ಹೊಡೀರಿ ಇಂಥವ್ರು. ಆಮೇಲೆ 25 ರೂಪಾಯಿ ಚಾಕಲ್ ಬರ್ತದೆ ಅದಕ್ಕೆ ಕೊಟ್ಟೇನೆ. ಈಗ ಗೈಸ್ ಈಗ ಸುಸ್ತಾಗಿ ತಿಂಡಿ ತಿನ್ನಕೊಂತೀವಿ. ನಮ್ಮ ಹುಡುಗ ಹಶ್ವಾಗೈತಂತೆ. ಬಾಯ್. ಈಗ ನಮ್ಮ ಸಮರ್ಥ ಅವ್ರದ್ದು ಅಡ್ಮಿಷನ್ಗೆ ಹೊಂಟೀವಿ. ಸರಿ ಅಡ್ಮಿಷನ್ ಕಾಲೇಜ್ ಬರೀ ನೋಡ್ಕೊಬರಕ್ಕೆ ಅಷ್ಟೇ. ಅವ್ನು ಆಗಲ್ಲ, ಅವ್ನ ರ್ಯಾಂಕಿಗೆ ಕಾಲೇಜ್ ಅದು ಸಿಗಲ್ಲ. ಅವ್ನ ಸಮಾಧಾನಕ್ಕೋಸ್ಕರ ಹೊಂಟೇವಿ ಸರ್ ನೋಡ್ಕೊಬರಕ್ಕೆ. ಜೊತೆಗೆ ಅವ್ರ ಅಕ್ಕ ಫುಲ್ ಸೀರಿಯಸ್ ಆಗ್ಬಿಡಾಳ. ಅವ್ರ ತಮ್ಮಗೆ ಕಾಲೇಜ್ ಕೊಡಿಸ್ಲೇಬೇಕಂತ. ಯಾರಕ್ಕ ಗೈಸ್ ಫುಲ್ ಮಳೆ ಚಿಕ್ಕಪೇಟೆ ಬರ್ದಾ ಕಿತ್ತೋದು ವೆದರ್ ಮಾಡಿ ವೆದರ್ನಾಗೂ ಎಂಜಾಯ್ ಮಾಡೋಕೆ ಪುಣ್ಯ ಮಾಡಿರ್ಬೇಕು. ಕೆಂಗೇರಿ ನೀರೆಲ್ಲ ಇಲ್ಲೇ ಬಂತು ಹೋಗತ್ತಲ್ಲ. ಕೆಂಗೇರಿ ಮೋರಿ ನೀರೆಲ್ಲ ಇಲ್ಲೇ ಬರ್ತದೆ. ಚಿಕ್ಕಪೇಟೆ ಬಂದೈತಿ. ನಮ್ಮ ಅಕ್ಕ ಬಂದಾಳಂತ ಬಂದೈತೆ ಅದಕ್ಕೆ ಸುಮಕ್ಕ. ಗೈಸ್ ಈಗ ನಮ್ಮ ಸಮರ್ಥಿಗೆ ಚಪ್ಪಲಿ ತಗೊಂಡ್ಕೊಂಡಿವಿ. ಅದನ್ನು ಹಾಕಿ ಬರಲಿ ಮೇರೆ ನಿಮಗೆ ಚಪ್ಪಲಿ ನೋಡ್ರಿ ಗೈಸ್. ಒಂದು ಯಾವ ರೀತಿ ಹೇಳಿ ಹಿಡಿದೋಗೈತಿ ಸೇವಳ ಕೊರ್ಚ ಬಿಡ ಕೊರ್ಚ. ಅದಕ್ಕೆ ಹೊಸ ಚಪ್ಪಲಿ ತಗೊಂಡೋಗ್ತೀವಿ. ಅಪ್ಪಿ ಟಿಕೆಟ್ ತಗೊಂಡು ಬರ್ಬೇಕು ಅನ್ನೋದು ಅದಕ್ಕೆ. ನಮ್ಮ ಟಿಕೆಟ್ನ ಬರೋದಲ್ಲ ಅಲ್ಲಿ. ಪಾಪ ಓದಿ ಅಂತ ಬಂತು ಅಷ್ಟಪ್ಪ. ಗಾಯ್ಸ್ ಟಿಕೆಟ್ ತಗೊಂಡಾಗ ಬಂದ್ರೆ ಹಿಂಗೆ ಆಗತ್ತೆ. ಹೇಳ್ತಾರೆ ಯಾರು ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡೇ ಬಂದು ನಮ್ಮ ಸೌಕರ್ಯ ಮಧ್ಯೆ ಅದ. ನಮ್ಮ 30 ರೂಪಾಯಿ ಕೊಡು. ಆಯ್ತು ಬಂದು ಬಂದ ಬಿಡ್ತಾ 668 ಪಾಪ 30,000 ಖರ್ಚು ಮಾಡಿಸ್ಬಾರ್ದು ಒಂದು ಅಷ್ಟಕ್ಕೆ ಬಂದ್ಬಿಡು. ಚಲೋ ಗಾಯ್ಸ್ ಈಗ ಫುಲ್ ಟ್ರಾಫಿಕ್ ಇದ್ದಿದ್ದಕ್ಕೆ ಸುಮ್ಮನೆ ನಡ್ಕೊಂಡು ಹೊಂಟ್ಬಿಟ್ಟೇವಿ. ದುಡ್ಡು ದಾನ ಮಾಡಿ ಹೊಂಟೇವಿ. ನಮ್ಮ ಸೌಮ್ಯಕ್ಕೆ ದುಡ್ಡು ಜಾಸ್ತಿ ಆಗ್ಬಿಡೈತೆ. ಹೋಲಿ ಅಂತ ಬಿಟ್ಟು ಪೇಮೆಂಟ್ ಹಾಕತ್ತ ಅಲ್ಲೇ ಟ್ರಾಫಿಕ್ ಮಧ್ಯಾಹ್ನ ತಿಂಗಳ ಪೇಮೆಂಟ್ ಮಾಡಾಕತ್ತೀವಿ. ಟ್ರಾಫಿಕ್ ನೋಡಿ ಗಾಯ್ಸ್ ಇದು ಸಾಯಿಲಿ ಗಾಯ್ಸ್. ಫೈನಲಿ ನಮ್ಮ ಸಮರ್ಥ ಕಾಲೇಜಿಗೆ ಅಡ್ಮಿಷನ್ ಆಗುವಂಥ ಕಾಲೇಜ್ ಇರ್ಬೋದು. ಸೆಕೆಂಡ್ ರೈಟ್ ಸೆಕೆಂಡ್ ಲೆಫ್ಟ್. ದಿಸ್ ಇಸ್ ಲಾ ಸ್ಕೂಲ್ ಗೈಸ್. ಕ್ಯಾಂಪಸ್ ಮಾತ್ರ ಚೆನ್ನಾಗೈತಿ. ಬಟ್ ಕ್ಯಾಂಪಸ್ ಚೆನ್ನಾಗೈತಿ ಅಂತ ಇಲ್ಲಿ ಬರೋಂಗಿಲ್ಲ. ಹೋದ್ರೆ ನಮ್ಮ ಸಮರ್ಥ ಫುಲ್ ಹಾಳಾಗ್ಬಿಡ್ತಾನೆ. ಅವನು ಕ್ಯಾಂಪಸ್ ದೊಡ್ಡದ ಸಣ್ಣದ ಹುಡ್ಕಾಕತ್ತಾನ. ಬಂದ ಮೇಲೆ ಗೊತ್ತಾಕತ್ತೆ. ನಾನು ಸ್ಟಾರ್ಟಿಂಗ್ ಹಂಗೆ ಮಾಡ್ತಿದ್ದೆ. ಇವರೇ ನನ್ನ ಫ್ಯೂಚರ್ ಕೆರಿಯರ್ ಹಾಳು ಮಾಡಿದ್ದು. ಎಷ್ಟು ಚಂದ ಹಾಳು ಮಾಡಿದ್ದು ಅಂದ್ರೆ ಅಣ್ಣ ತಮ್ಮ ಮತ್ತು ನಮ್ಮ ಅಮ್ಮನ ಸೇರಿಸಿ ಆ ರೇಂಜಿಗೆ ಹಾಳಾಗ್ಬಿಟ್ಟು ಸುಮ್ಮನೆ ತಿಕಾ ಮುಚ್ಕೊಂಡು ಗುಜರಾತ್ ಹೋಗಿದ್ದೆ. ಅದು ಇಂಜಿನಿಯರಿಂಗ್ ಮಾಡ್ಬೇಕಂತ. ಯಾವುದೋ ತಗೊಬಂದು B.Pharm ಹಾಕಿದ್ರು. B.Pharm ನನಗೆ ಕೆಮಿಸ್ಟ್ರಿ ಐತಿ ಅನ್ನೋದ ಗೊತ್ತಿಲ್ಲ. ಅಡ್ಮಿಷನ್ ಮಾಡಿಸ್ದವಳು ಇವಳ ಒಂದು ಮಾತಾರ ಹೇಳೋದು ಕೆಮಿಸ್ಟ್ರಿ ಐತಿ ಅಂತ. ಅವಾಗ ಬರ್ತಿದ್ದಿಲ್ಲ ನಾನು. ಮತ್ತು ನನ್ನ ಜೀವನ ನನ್ನ ಬಿಟ್ಟು ಎಲ್ಲರೂ ಆಟ ಆಡಕತ್ತ. ಅದು ಆಟ ಆಟ ಸ್ಟಾರ್ಟ್ ಮಾಡಿಸಿದ್ದೀವಿ ನಾ. ತಗೊಳ್ರಿ ಮೆಟ್ಟನಿಗೆ ಗಾಯ್ಸಿಗೆಲ್ಲ ಮಾತುಕತೆ ಮಾಡ್ಕೊಂಡು ಕ್ಲಾಸ್ ರೂಮ್ ನೋಡೋಕೆ ಹೊಂಟೀವಿ. ಕಾಲೇಜ್ ಅಡ್ಮಿಷನ್ ಮಾಡ್ಸಲ್ಲ ಅಂತ ಗೊತ್ತು. ಆದರೂ ಹೊರಟಿವಿ.
ಬರಲಿ 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 ಬರಲಿ. ಗೈಸ್ ಈಗ ನಮ್ಮ ಸಮರ್ಥವ್ರ ಕಾಲೇಜ್ ನೋಡೋ ಹೊರತಾಗ ಚಪ್ಪಲಿ ಕಿತ್ತ ಸರಿಯಾಗಿ ಅದಕ್ಕೆ ಹೇಳಿದೆ ಚಿಕ್ಕಪೇಟೆದಾಗ ಚಪ್ಪಲಿ ತಗೋಬೇಡ ಅಂತ ಮತ್ತೆ ಕೇಳಲ್ಲ. ಬೇಡ ಬೇಡ ಅಂದ್ರೆ ಚಪ್ಪಲಿ ತಗೊಂಡ ಅದರ ಅಡ್ಡಿಲ್ಲ ಈ ಥರ ಹೇಳಿದ್ರು ಮತ್ತೆ ಹೇಳ್ತಿದ್ದು ನಂಗೆ ಮಾಡಿದೆ ಅಂತ ನೋಡ್ರಿ. ಬೇಡ ಅಂದ್ರೆ ಚಪ್ಪಲಿ ತಗೊಂಡ ಶೂಟಿಂಗ್ ಎಲ್ಲರದ್ದು ಒಂದು ಚಿಂತೆ ಅದ್ರಿ, ನಮ್ಮ ಅಕ್ಕಂದು ಒಂದು ಚಿಂತೆಪ್ಪ ಅದ. 300 ರೂಪಾಯಿ ಕ್ರಾಕ್ಸ್ ಸಿಗುತ್ತೆ ಅಂತ ತಗೊಬಿಟ್ರೆ ಹಿಂಗಾಗುತ್ತೆ. ಅದಕ್ಕೆ ಹೇಳೋದು ಒರಿಜಿನಲ್ ತಗೋಬೇಕು. ಫೈನಲಿ ವೈಟ್ ಆಟೋದಾಗ ಬಂದ್ವಿ ಈಗ. ವೈಟ್ ಹಾಕಬೇಕು. ಯಾವತ್ತೂ ವೈಟ್ ಆಟೋದಲ್ಲ ಹೋಗಿಲ್ಲ ನಾನು. ಇವತ್ತೇ ಫಸ್ಟ್ ಟೈಮ್ ವೈಟ್ ಆಟೋ ಬಂದಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಾಳ. ಕಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೇಸ್. ಇರ್ಲೇಪಿ ಬೇಡ. ಅಲ್ಲಿ ಕಚಡ ಬರುತ್ತಾನೆ. ಇಲ್ಲಿ PS ಬರುತ್ತೆ. ಎಲ್ಲೊಳಗೆ ಟ್ರೈನ್ ಹೊಂಟಿದೆ. ನಮ್ಮ ಬೆಂಗಳೂರು ಏರಿಯಾ ಅಂತ ಈಗ ನಮ್ಮ ಸಮರ್ಥ ಕಾಲೇಜೆಲ್ಲ ನೋಡ್ಕೊಂಡ್ ಬಂದ್ವಿ. ನಾಳೆ ಒಂದೇ ಕಾಲೇಜ್ ನೋಡ್ಕೊಂಡ್ ಬಂದಿದ್ದು. ಮತ್ತು ನಾಳೆಯಿಂದ 2 ಕಾಲೇಜ್. T-shirt ತೋರಿಸ್ತಾ ಈ ಕಾಲೇಜು ಅಡ್ಡಿಲ್ಲ, ಚೆನ್ನಾಗೈತಿ. ಬಟ್ ನಮ್ಮ ಫುಲ್ ಸೆಟ್ ಆಗಲ್ಲ. ಅದಕ್ಕೆ ನಾನೇ ಬೇಡ ಅಂತಿದ್ದೆ ಕಾಲೇಜು. ಇವನ್ ಬೇಡ ಅಂದ ಅವ್ನು ಬಿಟ್ಟು ಹೋಗ್ಬಿಟ್ಟ. ನರ್ಗೊಂದಷ್ಟು ಚೆನ್ನಾಗಿಲ್ಲ ಕಾಲೇಜ್. ನಮ್ಮ ಕಾಲೇಜ್ಗಿಂತ ನಿಮ್ಮ ಕಾಲೇಜ್ ಯಾವಾಗ ತಗೊಳ್ಳೋದು? ಕಾಲೇಜ್ ಕಂಪ್ಲೇಂಟ್ ಅಂತ ನಡ್ಕೊಂತ ನಮ್ಮ ಕಾಲೇಜ್ ಅದು ನೋಡ್ರಿ ಬಾಸ್. ಇದು ನಾನು ಸಮರ್ಥ ಊಟ ಮಾಡಬೇಕು ಮಾಡಿ ಆಮೇಲೆ ಹೆಂಗಾರ ಮಾಡಿ ಸಾಹಸ ಕರ್ಕೊಂಡು